ನೀನಾದಿನ ಪ್ರೀತಿಯ ಹೊಸ ಅಧ್ಯಾಯದಲ್ಲಿ ವೇದಾನ ಚಿಕ್ಕಮ್ಮನ ಮನೆಗೆ ಗಂಡಿನ ಕಡೆಯವರು ಬರ್ತಾರೆ. ಯಾಕಂದರೆ ಐಸು ನೋಡೋಕ್ಕೆ ಮೊದಲೇ ಹೇಳಿರ್ತಾಳೆ, ಉಮಾ ನೋಡು ಗಂಡಿನ ಕಡೆಯವರು ಬರ್ತಾ ಇದ್ದಾರೆ, ವೇದನ ಮಾತ್ರ ಒಳಗೆ ಹಾಕು, 1000 ಸತಿ ಹೇಳಿದ್ದೀನಿ ನಾನು ಅಂತ ಹೇಳೋಗಿರ್ತಾರೆ. ಆದರೂ ವೇದನ್ ಏನು ಮಾಡ್ತಾರೆ ಅಂದರೆ, ಆ ವಿಕ್ರಮ್ ಬಂದಿದ್ದಕ್ಕೆ ವೇದರ ಮನೆಗೆ ಅವಳು ಕೆಳಗಡೆ ಮೆಟ್ಲಿಂದ ಕೆಳಗಡೆ ಓಡ್ಕೊಂಡು ಬರ್ತಾ ಇರ್ತಾಳೆ. ಇದು ಮುಂದಿನ ಸಂಚಿಕೆಯಲ್ಲಿ ಆಗುತ್ತೆ. ಅದಕ್ಕಿಂತ ಮುಂಚೆ ಸೀರಿಯಲ್ನಲ್ಲಿ, ಸ್ಟಾರ್ ಸುವರ್ಣ ಕನ್ನಡ ಸೀರಿಯಲ್ನಲ್ಲಿ ವೇದ ಅವ್ರ ಮನೆಗೆ ಸೌಂದರ್ಯ ಅಕ್ಕ ಬಂದಿರ್ತಾಳೆ. ಅವ್ರ ಚಿಕ್ಕಮ್ಮನ ಮಗಳು ಬಂದಿರ್ತಾಳೆ. ಅವ್ರು ಬಂದಾಗ ಅವ್ರನ್ನ ಮಾತಾಡಿಸ್ಕೊಂಡು ಅವರಿಗೆ ಅವಲಕ್ಕಿಯನ್ನು ಮಾಡಿಕೊಟ್ಟಿರ್ತಾರೆ ಉಮಾ ಅವರು, ವೇದ ಅವರ ಅಮ್ಮ. ಇಲ್ಲಿ ಪೊಲೀಸ್ ಅವರಿಗೆ ಬಳೆಯನ್ನು ಕೊಟ್ಟು ಕಳಿಸಿರ್ತಾಳೆ ವೇದ. ಆ ಪೊಲೀಸ್ ಇನ್ಸ್ಪೆಕ್ಟರು ವಿಕ್ರಮ್ ಅವ್ರ ಇರೋ ಜಾಗಕ್ಕೆ ಬಂದು ಅವರ ಹುಡುಗರಿಗೆಲ್ಲ ಕರೆಸಿ ಹೇಳ್ತಾರೆ, ಹೀಗೆ ದುಡ್ಡು ಕೊಟ್ಟಿದ್ರು ನಿಮ್ಮ ತಂದೆಯವರು, ಆದರೆ ಅವಳು ಕೇಳೋ ಹಂತದಲ್ಲಿಲ್ಲ, ಅವಳೇ ನಮಗೆ ಬಳೆ ಕೊಟ್ಟು ಕಳಿಸಿದ್ದಾಳೆ, ನಿನಗೆ ಕೊಡು ಅಂತ ಹೇಳಿ ಕಳಿಸಿದ್ದಾಳೆ ಅಂತ ಹೇಳ್ತಾರೆ. ಏನು ಒಂದು ಗೊತ್ತಿಲ್ಲ ಅವರಿಗೆ, ವಿಕ್ರಮ್ ಅವರ ಅಲ್ಲಿ ಫ್ರೆಂಡ್ಸ್ಗೆ ಮತ್ತು ವಿಕ್ರಮ್ ಅವರ ತಮ್ಮನಿಗೆ, ಅಣ್ಣ ತಮ್ಮ ಇರ್ತಾರಲ್ಲ, ಅವರು ಏನು ಗೊತ್ತಿಲ್ಲ ಅವರಿಗೆ. ಹಾಗಾಗಿ ಬಳೆಯನ್ನು ನೋಡಿ ಎಲ್ಲರೂ ಅವರು ಶಾಕ್ ಆಗಿಬಿಡ್ತಾರೆ. ಶಾಕ್ ಅಂದರೆ ಇಷ್ಟೆಲ್ಲ ಮಾಡಿದ್ರು ಅವಳು ಒಂದು ಮಾತು ಕೇಳ್ತಾ ಇಲ್ಲ ಅಂತ ಅಂದ್ಕೊಂಡು ಬಳೆಯನ್ನು ಕೊಟ್ಟು ಆ ದುಡ್ಡು ಇರುತ್ತಲ್ಲ 2 ಲಕ್ಷ, ಅದನ್ನು ಮುಖಕ್ಕೆ ಬಿಸಾಡಿ ಹೋಗ್ತಾರೆ. ಆ ಪೊಲೀಸ್ ಇನ್ಸ್ಪೆಕ್ಟರು ಹೋಗ್ತಾರೆ. ಇಲ್ಲಿ ಸೌಂದರ್ಯ ಮೊದಲು ತನ್ನ ಮನೆಗೆ ಬರುವುದನ್ನು ಬಿಟ್ಟು ವೇದ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಸಮಯವನ್ನು ಕಳೆದು ನಂತರ ಬರ್ತಾರೆ. ಬಂದೇನಮ್ಮ, ಮೊದಲು ಆ ದರಿದ್ರ ಮನೆಗೆ ಹೋಗಿದ್ಯಲ್ಲ ಅಂತ ಹೇಳ್ತಾರೆ. ಅಮ್ಮ ನೀನು ಸುಮ್ಮನಿಲ್ಲಲ್ಲ, ಮತ್ತೆ ಜಗಳ ತೆಗಿತಾ ಇರ್ತೀಯಲ್ಲ ಅಂತ ಸೌಂದರ್ಯ ಅವ್ರ ತಾಯಿಗೆ ಬುದ್ಧಿ ಹೇಳ್ತಾರೆ. ಅಷ್ಟೊತ್ತಿಗೆ ಆಯ್ಸು ಬರ್ತಾಳೆ. ಆಯ್ಸು ಬಂದು, ನಾನು ಅಕ್ಕ ಒಂದು ಸೆಲ್ಫಿ ತೆಗೆದುಕೊಳ್ಳೋಣ ಅಂತ ಸೆಲ್ಫಿಯನ್ನು ತೆಗೆದುಕೊಳ್ತಾರೆ. ಇಲ್ಲಿ ವಿಕ್ರಮ್ ಅವರು ಫುಲ್ಲು ಹೆಂಡವನ್ನು ಕುಡ್ಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ಕೂತ್ಕೊಂಡಿರ್ತಾರೆ ಒಬ್ಬರೇ. ಅಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಬಂದು ಅವರ ತಂದೆ ಮತ್ತು ಅವರ ಅಜ್ಜ ಇಬ್ಬರು ಬರ್ತಾರೆ. ಬಂದಾಗ ಏನು ಮಾಡ್ತಾ ಇದೀಯಾ ವಿಕ್ರಮ್ ಅಂತ ಹೇಳ್ತಾರೆ. ವಾಹ್, ಏನು ಗೊತ್ತಿಲ್ಲಲ್ಲ ನಿಮಗೆ, ಏನು ಗೊತ್ತಿಲ್ಲ, ಸತ್ಯ ಯಾಕೆ ಮುಚ್ಚಿಟ್ರಿ ಅಂತ ಕೇಳ್ತಾರೆ ವಿಕ್ರಮ್ ಅವರು. ಯಾವ ಸತ್ಯ ಅಂತ ಕೇಳಿದಾಗ, ಹೀಗೆ ದುಡ್ಡು ಕೊಟ್ಟು ಇನ್ಸ್ಪೆಕ್ಟರು ಎಲ್ಲ ಹೇಳ್ತಾರೆ, ಇದು ದೊಡ್ಡ ವಿಷಯ ಆಗೋದು ಬೇಡ ಅಂತ ಹೇಳಿ ನಾನೇ ಇನ್ಸ್ಪೆಕ್ಟರ್ಗೆ ಹ್ಯಾಂಡ್ಲ್ ಮಾಡೋಕ್ಕೆ ಹೇಳಿದ್ದೆ ಅಂತ ಹೇಳ್ತಾರೆ ದಾಮೋದರ್ ಅವರು. ವಿಕ್ರಮ್ ಅವ್ರ ತಂದೆ ಹೇಳ್ತಾರೆ. ಆವಾಗ ವಿಕ್ರಮ್ ಅವರು ಬಳೆಯನ್ನು ತೋರಿಸ್ತಾರೆ. ತಂದೆಗೆ ಬಳೆಯನ್ನು ತೋರಿಸಿ, ಇದನ್ನು ನೀವು ಹಾಕ್ಕೊಳ್ತೀರಾ ನಾ ಹಾಕ್ಕೊಳ್ಬೇಕಾ ಅಂತ ಕೇಳ್ತಾರೆ. ಆವಾಗ ಇದು ಇಷ್ಟಲಿಗೆ ನಾ ಬಿಡೋದಿಲ್ಲ, ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ವಿಕ್ರಮ್ ಅವರು. ಇಲ್ಲಿ ವೇದ ಅವರ ತಾಯಿ ಉಂಡಿ ಮಾಡ್ತಾ ಇರ್ತಾರೆ. ಅವ್ರಿಗೆ ಕೇಳ್ತಾರೆ, ಅಮ್ಮ ಆ ಚಿಕ್ಕಮ್ಮ ಅಷ್ಟು ನಿನಗೆ ದ್ವೇಷ ಸಾಧಿಸ್ತಾರಲ್ಲ, ಆದರೂ ನೀನು ಅವರಿಗೋಸ್ಕರನೇ ಎಲ್ಲ ಕೆಲಸ ಮಾಡ್ತೀಯಲ್ಲ ನೀನು ಅಂತ ವೇದ ಹೇಳ್ತಾ ಇರ್ತಾನೆ. ನೋಡು, ಅವಳ ಸ್ವಭಾವನೇ ಹಾಗೆ, ನಾವೇ ಹೊಂದ್ಕೊಂಡು ಹೋಗಬೇಕು ಅಂತ ಉಮಾ ಅವರು ಹೇಳ್ತಾರೆ. ಹೇಳಿ, ನೋಡು ಈಗ ಎಲ್ಲ ನಿನ್ನ ವಯಸ್ಸಿನವರಿಗೆ ಎಲ್ಲ ಮದುವೆ ಆಗ್ತಾಯಿದೆ, ನಿನ್ನೂ ಮದುವೆ ಮಾಡ್ಕೊ ಅಂತ ಹೇಳಿದಾಗ ಅಲ್ಲಿಂದ ಸಿಟ್ಟು ಮಾಡಿಕೊಂಡು ಹೊರಟೋಗ್ತಾಳೆ ವೇದ. ಇಲ್ಲಿ ವಿಕ್ರಮ್ ಮತ್ತು ವಿಕ್ರಮ್ ಗ್ಯಾಂಗ್, ವಿಕ್ರಮ್ ಗ್ಯಾಂಗು ಅಲ್ಲಿ ಒಬ್ಬರನ್ನ ಕಿಡ್ನ್ಯಾಪ್ ಮಾಡಿರ್ತಾರೆ. ಕಿಡ್ನ್ಯಾಪ್ ಮಾಡಿ ಅವ್ರ ಹತ್ರ ಜಾಗವನ್ನು ತೆಗೆದುಕೊಳ್ಳೋದಕ್ಕೆ ವಿಕ್ರಮ್ ಅವರು ಹೇಳ್ತಾರೆ. ಒಬ್ಬರು ಗನ್ನನ್ನು ಹಿಡಿತಾರೆ ಅವರಿಗೆ. ಹೆಣ್ಮಕ್ಳಿಗೆ ಆ ಥರ ಹಿಡಿಬಾರ್ದು, ಸುಮ್ಮನೆ ಇರಬೇಕು ಅಂತ ಹೇಳಿ ಸುಮ್ಮನೆ ಉಳಿಸ್ತಾರೆ. ಅಮ್ಮ ನೋಡಿ, ನೀವು ಏನು ಗಾಬರಿ ಆಗಬೇಡಿ, ನಿಮ್ಮ ಮಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ, ನಾ ದುಡ್ಡು ಕೊಡ್ತೇನೆ ಅಂತ ಹೇಳಿ ದುಡ್ಡನ್ನು ಕೊಡ್ತಾರೆ. ದುಡ್ಡನ್ನು ಕೊಟ್ಟ ತಕ್ಷಣ ಅವರು ಸಹಿಯನ್ನು ಮಾಡ್ತಾರೆ. ಸಹಿಯನ್ನು ಮಾಡಿದ್ದ ನಂತರ ವಿಕ್ರಮ್ ಅವರು, ವೇದ ಈಗ ನಿನ್ನ ಟೈಮ್, ನರಕದ ಟೈಮ್ ಚಾಲು ಆಗುತ್ತೆ ಅಂತ ಹೇಳ್ತಾರೆ ವಿಕ್ರಮ್ ಅವರು.